ಹಲೋ. ಹಾಂ ನಮಸ್ಕಾರ ಸರ್ ನಮಸ್ಕಾರ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಗುರು ರಾಘವೇಂದ್ರ, ಜಯ ರಾಘವೇಂದ್ರ ಸತ್ಯ ಧರ್ಮರ ಸಾಯಿ. ತಾಮ್ ಕಲ್ಪುರುಷ ನಮ್ಮ ತಾಮ್ ಕಾಮಧೇನು. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಶುಭವಾಗಲಿ ಸ್ವಾಮಿ. ಯಾರು ಮಾತಾಡೋದು? ಬಸವರಾಜ್ ಬಾಗೂರ್ ಅಂತೇಳಿ ಹುಬ್ಳಿಯಿಂದ. ಹುಬ್ಳಿಯಿಂದನಾ? ಹ್ಞೂ ಹುಬ್ಳಿಯಿಂದ. ಓಕೆ ಓಕೆ, ಹೇಳಿ ಸ್ವಾಮಿ. ತಮ್ಮ ಭೇಟಿಯಾಗಿದ್ವಿ ನಾವು ಮಂತ್ರಾಲಯಕ್ಕೆ. ಮಂತ್ರಾಲಯದಲ್ಲಿ ನಮ್ಮನ್ನು ಭೇಟಿಯಾಗಿದ್ರಿ. ಓಕೆ. ಭೇಟಿಯಾಗಿದ್ವಿ ನಾವು. ಅವತ್ತು ನೀವು 12 ಗಂಟೆ ರಾತ್ರಿ, ನಾ 12 ಗಂಟೆಗೆ ಫೋನ್ ಹಚ್ಚಿದಾಗ, ಇಲ್ಲ ನಾಳೆ ಬೆಳಿಗ್ಗೆ ನೀವು 11:30ಗೆ ನಾನು ಮಠಕ್ಕೆ ಬರ್ತೀನಿ, ಅಲ್ಲೇ ಭೇಟಿಯಾಗೋಣ ಅಂತಂದ್ರಿ. ಓಕೆ. ನಮ್ಮ ಬ್ರದರ್ 2 ಕಿಡ್ನಿ ಪ್ರಾಬ್ಲಮ್ ಆಗಿರ್ತಾವೆ. ಕಿಡ್ನಿ ಎರಡೂ ಹೋಗಿದ್ದು, 2 ಪ್ರಾಬ್ಲಮ್ ಆಗಿದ್ದು. ಅಂದ್ರೆ ನಿಮ್ಮ ಅಣ್ಣವ್ರ ಕಿಡ್ನಿ ಹೋಗಿದ್ದು ಅಂತ ಹೇಳ್ತಾ ಇದ್ದೀರಾ? ಹೌದೌದು, 2 ಹೋಗಿದ್ರು. ಓಕೆ. ಅದೇ ಅವರು ಡಯಾಲಿಸಿಸ್ ಮಾಡ್ಬೇಕು, ಇಲ್ಲಾಂದ್ರೆ ಪೂರ್ತಿ ಕಂಪ್ಲೀಟ್ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ರು ಅವರು. ಹೌದಾ? ಹ್ಞೂ. ನಾನು ನಿಮಗೆ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಮಠದಾಗ ಹೇಳಿದ್ರು ನಮಗೆ 9 ವಾರ ವ್ರತ ಮಾಡ್ರಿ. ಓ, ಅಲ್ಲೇ ಮಂತ್ರಾಲಯದಲ್ಲೇ ಬಂತೀರಿ ನೀವು ಮಠದಲ್ಲಿ? ಹೌದು, ಅದಕ್ಕಿಂತ ಮುಂಚೆ ನಾನು ಜನವರಿ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಹಾಂ. ಇವಾಗ ಹೇಳಿ, ನಿಮ್ದು ಅಂದ್ರೆ ಇವಾಗ ಅನುಗ್ರಹ ಆಗಿದೆನಾ, ಪವಾಡ್ ಆಗಿದೆನಾ ನಿಮ್ದು? ಹಾಂ, ಅಂದ್ರೆ ಈಗ ರಾಯರ ಅನುಗ್ರಹದಿಂದ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇಲ್ಲಪ್ಪ ಈಗ. ಹೌದಾ? ಏನಾಗಿದೆ ಅದು? 2 ಕಿಡ್ನಿ ಯಾವುದು ವೀಕ್ ಆಗಿದ್ದಾವೆ. ಅವ್ರಿಗೆ ಡಯಾಲಿಸಿಸ್ ಮಾಡ್ಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ರು ಅವರು. ಓಕೆ. ಅದಕ್ಕೆ ನಿಮ್ಮ ವ್ರತ ಇದು ಮತ್ತೆ ಮೃತ್ತಿಕ ಪ್ರಸಾದ, ಮತ್ತೆ ನಾನು ಪ್ರತಿ ತಿಂಗಳ ಏಕಾದಶಿ ಉಪವಾಸ ಮಾಡಿ. ಅಂದ್ರೆ ನಿಮಗೆ 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮುತ್ತಿಗೆ ಪ್ರಸಾದ ಯಾವ ತರ ಸ್ವೀಕರಿಸು ಅಂತ ಹೇಳಿದೀನಿ, ಅದೇ ರೀತಿಯಾಗಿ ಸ್ವೀಕರಿಸ್ಕೊಂಡಿದ್ದೀರಾ. ಆಮೇಲೆ 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡಿದ್ದೀರಾ. ಇವಾಗ ನಿಮ್ಮ ಅಣ್ಣವರು 2 ಕಿಡ್ನಿ ತೆಗಿಬೇಕು ಅಂತ ಹೇಳಿದ್ರು, ಹೋಗ್ಬಿಟ್ಟಿದೆ. ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಡಯಾಲಿಸಿಸ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ರು. ಹೌದು. ಇವಾಗ 9 ವಾರ ವ್ರತವನ್ನು ಮಾಡೋದ್ರಿಂದ ನಿಮ್ಮ ಅಣ್ಣವ್ರ ಕಿಡ್ನಿ ಎಲ್ಲ ಹುಷಾರಾಗಿದೆ ಅಂತ ಹೇಳ್ತಾ ಇದ್ದೀರಾ? ಹ್ಞೂ, ಅವರು ಮಾಡ್ತಾ ಇದ್ದಾರೆ 9 ವಾರ. ನಾನು ಅದಕ್ಕಿಂತ ಮುಂಚೆ ಜನವರಿಯಿಂದ ನಾನು ಮಾಡ್ತಾ ಇದ್ದೀನಿ ನನ್ನ ಇದಕ್ಕೋಸ್ಕರ. ಅಲ್ಲ ಸ್ವಾಮಿ, ಈಗ ಇರ್ಲಿ, ನಿಮ್ಮ ಅಣ್ಣವರು ಕಿಡ್ನಿ ಎಂತ ಆಶ್ಚರ್ಯದ ಮಾತು, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅಲ್ಲ, ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ ಇದು, ಅರ್ಥ ಆಯ್ತಾ ಸ್ವಾಮಿ? ನಮ್ದೇನು ಇಲ್ಲ ಇದರಲ್ಲಿ, ಎಲ್ಲಾ ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ ಇದು. 2 ಕಿಡ್ನಿ ಹೋಗಿದೆ, ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ರಿಟರ್ನ್ ನೋಡಿದ್ರೆ ಡಾಕ್ಟರ್ಗೆ ಶಾಕ್ ಆಗಿದೆ, 2 ಹುಷಾರಾಗಿದೆ ಅಂತ ಹೇಳಿದ್ರೆ. ಎಲ್ಲಿಂದ ಸ್ವಾಮಿ ನೀವು ಮಾತಾಡ್ತಾ ಇರೋದು? ಹುಬ್ಳಿಯಿಂದನಾ? ಏನ್ ಅನ್ಸುತ್ತೆ ಸ್ವಾಮಿ ರಾಯರ ಬಗ್ಗೆ ನಿಮಗೆ? ಇಲ್ಲ, ನಾನು 2 ವರ್ಷ ಆಯ್ತು ನಾನು ರಾಯರು ಭಾಳ ಅಂದ್ರೆ ಭಾಳ. ನಾನು ಬೆಳಿಗ್ಗೆ ಪ್ರತಿ ತಿಂಗಳ ಪ್ರತಿ ಏಕಾದಶಿ ಉಪವಾಸ ಇರ್ತೀನಿ. ನಾನು ನೀರು ಸತ್ಯ ಕುಡಿದಿಲ್ಲ. ರಾಯರು ನಾ ಪ್ರತಿ ದಿನ ರಾಯರ ಮಠಕ್ಕೆ ಹೋಲಾರ್ದೆ ನಾನು ಕೆಲಸನ ಮಾಡಲ್ಲ. ಒಳ್ಳೇದು. ಈಗ ರಾಯರ ಮಠದ ಹಿಂದೆನೇ ನಾನು ಮನಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೀತಿಯಿಂದ ಅನುಗ್ರಹ. ನನ್ನ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗೆ ಚಿಂತೆ ಮಾಡಬೇಡಿ. ಇವಾಗ ನೋಡಿ, ಒಂದೊಂದು ಕೊಡ್ತಾರೆ, ಆದ್ರೆ ಸ್ವಲ್ಪ ತಡವಾಗ್ಬೋದು ಸ್ವಾಮಿ. ಕೊಡ್ತಾರೆ. ನಿಮ್ಮಲ್ಲಿ ಏನು ಇಸ್ಕೊಂಡಿರ್ತಾರೆ ರಾಯರು, ಅದನ್ನು ಹಿಂದೆ ತಿರುಗಿಸಿ ಕೊಡ್ತಾರೆ. ನೀವು ರಾಯರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಕೆಟ್ಟವ್ರು ಯಾರು ಇಲ್ಲ. ರಾಯರ್ನ ಯಾರು ಭಕ್ತಿಯಿಂದ ನಂಬ್ತಾರೋ ಅವ್ರ ಮನೆ ಬೆಳಕಾಗತ್ತೆ. ರಾಯರ್ನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನೆಲೆಸ್ತಾರೆ. ನಾನು ಏನ್ ಹೇಳ್ತೇನೆ ಸ್ವಾಮಿ, ಇವಾಗ ನಿಮ್ಗೆ ಅನುಗ್ರಹ ಆಯ್ತಲ್ಲ, ಈ ಸಲ ಹುಬ್ಳಿಗೆ ಬರ್ತೀನಿ. ನಿಮ್ಮ ಮನೆಗೆ ಬಂದಾಗ ನನಗೆ 2 ಹೋಳಿಗೆ ತುಪ್ಪ ಕೊಡ್ತೀರಾ? ಅಲ್ಲ, ನಾನು ಡಬ್ಬಿ ತಗೊಂಬಂದು ಬಿಡ್ತೀನಿ ನಿಮ್ಗೆ ಎಲ್ಲಿ ಇರ್ತೀನಿ. ನನಗೇನು ಬೇಡ ಸ್ವಾಮಿ, ನನಗೆ 2 ಹೋಳಿಗೆ ತುಪ್ಪ. ಯಾಕಂದ್ರೆ ಇವಾಗ ಮತ್ತೆ ಪ್ರಮೋಷನ್ ಆಯ್ತು, ನನ್ನ ಕೆಲಸದ ಮೇಲೆ ಪ್ರಮೋಷನ್ ಆಯ್ತು. ಇವಾಗ ನೋಡಿ, ಮತ್ತೊಬ್ರಿಗೆ ಅನುಗ್ರಹ ಆಯ್ತು. ಬಸವರಾಜ್ ಅವರ ಅಣ್ಣವ್ರಿಗೆ 2 ಕಿಡ್ನಿನೂ ಹುಷಾರಾದ್ರು. 2 ಕಿಡ್ನಿ ಹೋದಂತವ್ರು ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದವರು ಇವತ್ತು ಏನು ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಿಮ್ದೇ ಹುಷಾರಾಗಿದೆ ಕಿಡ್ನಿ ಅಂತ ಹೇಳಿದ್ದಾರೆ. ಅಲ್ಲೇ ಕ್ಲಿಯರಿಟಿ ಆಗಿದೆ. ಅಂದ್ರೆ ಇದೆಲ್ಲ ರಾಯರ್ ಪೌಡ್ ಅಲ್ವಾ? ಹೌದೌದು, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಯಾಕಂದ್ರೆ ಅಷ್ಟೊಂದು ಈ ಸುಲಭ ಕೆಲಸ ಅಲ್ರಿ. ಯಾಕಂದ್ರೆ ಟ್ರಾನ್ಸ್ಫರ್ ಮಾಡ್ಲೇಬೇಕಂತ ಹೇಳಿದಾರ ಅವರು. ಆದ್ರೆ ನಾವು ನಂಬಿಕೆ, ನಮ್ಗೆ ರಾಯರ್ ಇದು ನೋಡ್ತಾರೆ. ನಾನು ಪ್ರತಿ ತಿಂಗಳ ಏಕಾದಶಿಯಲ್ಲಿ ಹೋಗಿ ರಾಯರ ಸೇವೆ ಮಾಡಿ ಉಪವಾಸ ಮಾಡಿ ಮತ್ತೆ 5 ತಿಂಗಳ ಬೇಡ್ಕೊಂಡಿದ್ದೆ ನಾನು. 5 ತಿಂಗಳ ಮುಗಿಸ್ಕೊಂಡು ಬಂದೆ. ಮತ್ತೆ ನಮ್ಮ ಅಣ್ಣರಿಗೆ ಅವ್ರಿಬ್ರು ಗಂಡ ಹೋಗಿ ರಾಯರು ತುಲಾ ಭಾರ ಕೊಟ್ಟು ಅವ್ರಿಗೆ ಅಲ್ಲಿ ಏನ್ ನಮ್ಮ ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು
ಇವಾಗ ನೀವು ರಾಯರಿಗೆ ಮಾಡಿದಿರ ಸ್ವಾಮಿ, ಇನ್ ನಮಗ್ ಮಾಡ್ಬೇಕಲ್ಲ, ನೀವು ಹೋಳಿಗೆ ಕೊಡ್ಬೇಕಲ್ಲ ಇವಾಗ, ಅದೊಂದು ಬಾಕಿ ಇದೆಯಲ್ಲ ಇವಾಗ. ನಿಮ್ಗೆ ಎಲ್ಲಿದ್ದೀರಿ, ನಾನು ಬರ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ನೀವು ಪ್ರತಿ ಸಲ ಅನ್ಕೊಂಡಾಗ ಆಗ್ತಾ ಇದೆ. ಇಲ್ಲ, ನೀವು ರಾಯರಿಗೆ ಮಾಡ್ತೀರಾ, ರಾಯರಿಗೆ ಸುಲಭರ ಮಾಡಿಸ್ತೀರಾ, ಎಲ್ಲಾ ಮಾಡಿಸ್ತೀರಾ. ನಮ್ದು ಏನೋ ಒಂದು ನಮಗೂ ಹೊಟ್ಟೆ ಹಸ್ತಿರುತ್ತೆ, 2 ಹೋಳಿಗೆ ಕೊಡಿ ಸ್ವಾಮಿ, ಹೋಳಿಗೆ ತುಪ್ಪನ. ಅಲ್ಲ, ಇದು ಎಂತ ಕಾಯಿಲೆ ಹುಷಾರಾಗಿದೆ ಅಂತ ಹೇಳಿದ್ರೆ ನನಗೆ ನಂಬುವುದಕ್ಕೆ ಸಾಧ್ಯ. ಇದು 2 ಕಿಡ್ನಿ ಫೇಲ್ ಆದಂತ ವ್ಯಕ್ತಿ, ಡಯಾಲಿಸಿಸ್ ಮಾಡ್ಬೇಕಂದಿರೋ ವ್ಯಕ್ತಿಗೆ ಇವತ್ತು ಏನು ಬೇಡ ಅಂತ ಹೇಳಿದಾರಂದ್ರೆ ನೋಡಿ, ನನ್ನ ಕೈಯಲ್ಲಿ ಬೆತ್ತ ಗುರು ರಾಘವೇಂದ್ರ ಸ್ವಾಮಿ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ನಿಮ್ಮ ಧ್ವನಿ ರಾಯರಿಗೆ ಕೇಳಿಸ್ತಾ ಇದೆ ಸ್ವಾಮಿ ಇವಾಗ. ಅಲ್ಲ, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆನೇ ಇಲ್ಲ ನಾವು. ಯಾಕಂದ್ರೆ ಅವರು ಏನ್ ಹೇಳಿದ್ರು ಅವ್ರ ಬಗ್ಗೆ ಹೇಳಕ್ ಆಗಂಗಿಲ್ಲ. ನೀವು ನಿಮ್ಮ ಕೊಳ್ಳಾಗಿಂದ ರುದ್ರಾಕ್ಷಿ ಮಾತ್ರ ಕೊಟ್ಟಿದ್ದೀರಿ. ಅಲ್ಲ, ಯಾಕೆ ನಾನು ಅಂತಿಂತವ್ರಿಗೆ ಕೊಡುದಿಲ್ಲ ಸ್ವಾಮಿ. ಈಗ ಅದು ರುದ್ರಾಕ್ಷಿ, ಅದು ಇದ್ರದ್ದು ಜಪ ಮಾಲೆ, ತುಳಸಿ ಮಾಲೆ ಕೊಟ್ಟಿದ್ದೀನಿ. ತುಳಸಿ ಮಾಲೆ ಕೊಟ್ಟಂತ ಸಂದರ್ಭದಲ್ಲಿ ಯಾಕೆ 2 ಕಿಡ್ನಿ ಹೋಗ್ಬಿಟ್ಟಿದೆ ನಮ್ಮ ಅಣ್ಣವ್ರಿಗೆ, ದಯವಿಟ್ಟು ಇದೊಂದು ನನಗೆ ರಕ್ಷಿಸಿ ಅಂತ ಸಂದರ್ಭದಲ್ಲಿ ಹೇಳಿದಾಗ ನನ್ನ ಮನಸ್ಸು ಚುರುಕಂತು ಸ್ವಾಮಿ. ಅದು ಅಂತಿಂತ ಪವರ್ ಅಲ್ಲ. ಒಂದು ಮಾಲೆ ಬರ್ಬೇಕಂದ್ರೂ ಅದೃಷ್ಟ ಮಾಡಿರ್ಬೇಕು, ಅರ್ಥ ಆಯ್ತಾ? ಅವತ್ತು ನೀವ್ ಹೇಳದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಚುರುಕು. 2 ಕಿಡ್ನಿ, ಯಾಕಂದ್ರೆ ಮನುಷ್ಯಗೆ 2 ಕಿಡ್ನಿ ಇಲ್ಲಂದ್ರೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಪಾಪ ಅವ್ರಿಗೆ ಚಿಕ್ಕ ಮಕ್ಕಳು ಇದಾರಂತ ಹೇಳಿದ್ರಿ. ಬೇಡ, ನನಗೇನ್ ಗೊತ್ತಾ, ಸಹ ಕುಟುಂಬ, ನನಗೆ ಲೋಕ ಕಲ್ಯಾಣ, ಎಲ್ಲರಿಗೂ ಒಳ್ಳೇದಾಗ್ಬೇಕು. ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದಿರು, ನಿಮ್ಗೆ ಅನುಗ್ರಹ ಆಗ್ಬೇಕು ಅಂತ ಹೇಳಿ ಇವತ್ತು ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀನಿ ಸ್ವಾಮಿ. ಕೇದಾರನಾಥ ಶಿವನ ಹತ್ರ ಹೋಗಿ ಶಿವ ದೇವ್ರ ಹತ್ರ ಕೇಳ್ಕೊಂಡು ಬರೋದು ಒಂದೇ, ನೀನು ಏನ್ ಬೇಕು ಕಂದ ಅಂತ ಕೇಳಿದ್ರೆ ಅಲ್ಲಿದಾರಲ್ಲ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಂದಿರು, ಎಲ್ಲ ನನ್ನ ಸ್ನೇಹಿತರಿಗೆ, ಅವರು ಏನು 9 ವಾರ ಕಷ್ಟಪಟ್ಟು ಒಂದು ರಥವನ್ನು ಮಾಡ್ತಾರೆ, ಆ ರಥದಲ್ಲಿ ಸಕ್ಸಸ್ ಅನ್ನು ಕಂಡು ಬರಬೇಕು. ನನಗೆ 9 ವಾರ ನೀವು ಅವಾಗ ಈಸಿಯಾಗಿ ನೀವು ಅನುಗ್ರಹ ಮಾಡಬೇಡಿ. ಅವ್ರು 9 ವಾರ ರಥವನ್ನು ತಿಳಿಸ್ಕೊಡ್ತೀನಿ. ಆ ರಥದಲ್ಲಿ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಆಶೀರ್ವಾದ ಮಾಡಿ ತಂದೆ ಅಂತ ಕೇಳ್ತೀನಿ. ಶಿವದೇವರು ಪ್ರತ್ಯಕ್ಷ ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಇಷ್ಟೊಂದು ಅದ್ಭುತವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಅವ್ರು 700 ವರ್ಷ ಬೃಂದಾವನದಲ್ಲಿ ಕುಳಿತಿದ್ದಾರೆ. ಇವಾಗ ಆಲ್ರೆಡಿ 353 ವರ್ಷ ಕಳೆದೋಯ್ತು. ಇವತ್ತಿಗೂ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳನ್ನು, ನೀವು ನನ್ನ ಮಕ್ಕಳು, ನೀವು ಯಾರು ಚಿಂತೆ ಮಾಡಬೇಡಿ, ನಾನು ಸದಾ ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದ ಮಾಡುತ್ತಾ ಕುಳಿತಿದ್ದಾರೆ. ಸ್ವಾಮಿ, ಭಕ್ತಿಯಿಂದ ನಡ್ಕೊಳ್ಳಿ. ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ರಾಯರಿಗೆ ಏನ್ ಬೇಕು, ನಿಮ್ಮ ಭಕ್ತಿ ಬೇಕು. ಪ್ರತಿ ಗುರುವಾರ ಆಯ್ತಂದ್ರೆ ಹೂವಿನ ಅಲಂಕಾರ ಮಾಡಿ ನೈವೇದ್ಯ ಮಾಡಿಡಿ. ನಾನು ಹೇಳ್ಕೊಟ್ಟಂತ 9 ವಾರ ಪವರ್ಫುಲ್ ಆದಂತ ವ್ರತವನ್ನು ಮಾಡಿ ಜೀವನದಲ್ಲಿ ಎಲ್ಲೋ ಹೋಗ್ಬಿಡ್ತೀರಾ ಸ್ವಾಮಿ, ಎಲ್ಲೋ ಹೋಗ್ಬಿಡ್ತೀರಾ. ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರ ಪಾದ ಹಿಡಿದ್ರೆ ಇವತ್ತು ನಿಮ್ನ ಕೈ ಹಿಡಿಬಹುದು, ನಾಳೆ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದ್ರೆ ಸಾಯಿವರೆಗೂ ನಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಅವರು. ನಾವು ನಮ್ಮ ಉಸಿರು ನಾವು ಸಾಯುವವರೆಗೂ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನು ರಕ್ಷಿಸ್ತಾರೆ. ಚಿಂತೆ ಮಾಡಬೇಡ ಕಂದ, ನಾನಿದ್ದೀನಿ. ನೀನು ಒಳ್ಳೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ ಹೊರಗಡೆ ಹೋಗು, ನೀನು ನಿನ್ನ ಜೀವನ ಪೌಡ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಮಂತ್ರಾಲಯಕ್ಕೆ ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಈಗ ಮೊನ್ನೆ ಹೋಗಿ ಬಂದಿವಪ್ಪ, ಅಲ್ಲಿಗೆ ಹೋಗಿ ಬಂದ್ರಾ? ಹೋಗಿ ಬಂದೀವಿ. ನಾ ಮತ್ತೆ ಹೋಗ್ತೀನಪ್ಪ. ನನ್ನ ಮಗಳು, ನನ್ನ ಮನೆಯವರು, ನಮ್ಮ ಮಗಳಿಗೆ ಭಾಳ ಇಷ್ಟ ನಿಮ್ದು ವಿಡಿಯೋ ಎಲ್ಲ ನೋಡ್ತಾಳೆ ಅವಳು. ಮಗಳು ಏನ್ ಮಾಡ್ತಾರೆ ಮಕ್ಕಳು? ಮಗಳು ಒಬ್ಬಕ್ಕೆ ಮಗಳು ಸಾನ್ನಿಧ್ಯ ಅಂತೇಳಿ 5ನೇ ಕ್ಲಾಸ್ ಅದ. 5ನೇ ಕ್ಲಾಸಾ? 5ನೇ ಕ್ಲಾಸ್. ಅವಳು ರಾತ್ರಿ ನಿಮ್ದು ಎಲ್ಲ ವಿಡಿಯೋ ನೋಡೋ ಮಟ್ಟ ಮಾಡ್ತಾರೆ. ಇರ್ಲಿ ಮಟ್ಟ ಅವಳು ಮಲಗದೇ ಇಲ್ಲ. ರಾತ್ರಿ ನಿಮ್ಮ ಕಾಲ್ ಮಾಡಪ್ಪ ಕಾಲ್ ಮಾಡಂತ 1-2 ಮಾತು ಮಾತಾಡ್ಬೋದೇ ನಮ್ಮ ಮಗಳ ಹತ್ರ? ಇಲ್ಪ ಹಾಕಿ ಕ್ಲಾಸಿಗೆ ಬಿಟ್ಟು ಬಂದೇನೆ. ಅಯ್ಯೋ, ಹೌದಾ? 1-2 ಮಾತು ಪಾಪ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಖುಷಿ ಆಗ್ತಾ ಇತ್ತು. ಅಲ್ಪ ನಿಮ್ಮ ಕಾಲ್ ನೋಡಿ ಕಣ್ಣಾಗ ನೀರು ಬರ್ತಾವ. ಎಷ್ಟು ತ್ರಾಸ ಪಡ್ತಾರ ಅವ್ರು, ಎಷ್ಟು ತ್ರಾಸನಾಗ ಹೋಗ್ತಾರಪ್ಪಾಗಿ. ಬಿಸಿಲಾಗಿ ಎಷ್ಟು ಹೋಗ್ತಾ ಇದಾರ ಅವ್ರು, ಏನ್ ಪಾಪ ನೋಡ್ರಿ. ಇವಾಗ ನೋಡಿ, ನಾನು ಅಷ್ಟು ಅಲ್ಲ, ನನಗೆ ಊಟ, ಕಲ್ಲು, ಮುಳ್ಳು, ನೀರು ಏನೂ ಇಲ್ಲ, ಮಲ್ಕೊಳ್ಳಕ್ಕೆ ಜಾಗ ನೀರ. ನಿನ್ನೆ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ಸಂಜೆ ರಾತ್ರಿ ಟೈಮಲ್ಲಿ ಬೇಡ, ಅವು ನನ್ನಲ್ಲೇ ಹೋಗ್ಬಿಡ್ಲಿ ಕಷ್ಟ, ಬೇರೆ ಯಾರಿಗೂ ಹೇಳ್ಕೊಂಡು ಬೇಡ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲ, ನಿಮ್ಮ ಇದು ನೋಡಕ್ಕೆ ನಮಗೆ ಭಾಳ ಬೇಜಾರಾಗ್ತೈತಿ. ಪಾಪ ಊಟ ಇರಲ್ಲ. ಇರ್ಲಿ, ಇವತ್ತು ನಿಮ್ಗೆ ಇಷ್ಟು ಬಂದ್ರೇನೆ ಅವರು ದೇವ್ರು ಮೆಚ್ತಾ ಇದ್ದಾರೆ. ಇನ್ನೇನ್ ಸ್ವಾಮಿ, ಇನ್ನೊಂದು 15 ದಿನದಲ್ಲಿ ರೀಚ್ ಆಗ್ತೀನಲ್ಲ ಸ್ವಾಮಿ ಕೇದಾರ್ನಾಥನ. ಅಲ್ಲಿಂದ ಇಲ್ಲಿವರೆಗೂ ಬಂದ್ರ 1 ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ, 1 ಮೆಡಿಸಿನ್ ತಗೊಂಡಿಲ್ಲ ನಾನು. ಹೌದೌದು. ಇದೆಲ್ಲ ರಾಯರ್ ಪವಾಡ ಇದು. ಮಗನೇ ಚಿಂತೆ ಮಾಡ್ಬೇಡ, ನಿನ್ ಒಟ್ಟಿಗೆ ನಾನು ಇರ್ತೀನಿ, ಹೋಗು ಅಂತ ಹೇಳಿದ್ದಾರೆ.
ಹೌದು 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 ಅಲ್ಲ ನಿಮ್ಗೆ ನಾನು ಭೇಟಿ ಆಗ್ಬೇಕಾಗಿತ್ತು ಬಂದಾಗ. ನನ್ನನ್ನ ಹೌದು ನನ್ನ ಭೇಟಿಯಾಗಿ ನೀವು ಹೋಗಿ ರಾಘವೇಂದ್ರ ಸ್ವಾಮಿ ಅವ್ರನ್ನ ಭೇಟಿಯಾಗಿ ಅಲ್ಲಿ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಬಡ್ಡಿ ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ನಿಮ್ಮ ಜೀವನ ಹೂವಿನಲ್ಲಿ ಕುಂದ್ರಿಸಿ ಬಿಡ್ತಾರೆ ರಾಯರು. ಅಲ್ರಿ ನಾನು ಪ್ರತಿ ತಿಂಗಳ ಹೋಗಿ ರಾಯರ ಸೇವೆ ಮಾಡಿ ರಾಯರ ಬೃಂದಾವನ ಬಾಜುನೇ ಇರ್ತೀನಪ್ಪ ನಾನು. ಈಗ ಅಲ್ಲಿ ಮಾಡ್ತೀರ, ಈಗ ನನಗೇನು ಇಲ್ಲ, ನನಗೆ ಪ್ರಮೋಷನ್ ಆಗ್ತಿ ಇವತ್ತು ನನಗೆ ಕೆಲಸ ಸಿಕ್ತು, ನನಗೆ ಕೆಲಸ ಸಿಕ್ಕಿದ್ದಕ್ಕೂ ನನಗೆ ಇವತ್ತು ಈ ಕೆಲಸ ಮಾಡೋದಕ್ಕೂ ನನಗೆ ಪ್ರಮೋಷನ್ ಮಾಡಿದರೆ 2 ಹೋಳಿಗೆ ತುಪ್ಪ ಇದನ್ನ ಕೊಟ್ಬಿಡಿ ಸಾಕು, ನನಗೆ ಭಾಳ ಖುಷಿ ಆಗುತ್ತೆ. ಅದು ಒಂದೇ ನಾನು ಕೇಳೋದು ನಿಮ್ಮ ಹತ್ರ. ಅಲ್ಲ ನೀವು ಹೊಟ್ಟೆ ತುಂಬ ಉಂಡು ಊಟ ಮಾಡಿ ಹೋದ್ಮ್ಯಾಗ ನಮ್ಗೆ ಖುಷಿ ಆಗುತ್ತೆ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಸ್ವಾಮಿ. ನೋಡಿ 2 ಕಿಡ್ನಿ ಹೋದಂತವ್ರು ಡಯಾಲಿಸಿಸ್ ಮಾಡಿಸ್ಬೇಕಂತ ಹೇಳಿದ ಡಾಕ್ಟರ್ಗೆ ಶಾಕ್ ಆಗಿದೆ. 2 ಕಿಡ್ನಿ ಹೋಗಿದೆ ಸ್ವಾಮಿ ನಿಮ್ದು, ನೀವು ಡಯಾಲಿಸಿಸ್ ಮಾಡಿಸ್ಲೇಬೇಕು, 2 ಕಿಡ್ನಿ ಚೇಂಜ್ ಮಾಡ್ಲೇಬೇಕು ಅಂತ ಹೇಳಿದಾರಲ್ವ ಡಾಕ್ಟ್ರು. ಇವಾಗ ಅವ್ರಿಗೆ ಶಾಕ್ ಆಗೋಯ್ತಲ್ವಾ, ಡಾಕ್ಟರ್ಗೆ ಶಾಕ್ ಆಗೋಯ್ತಲ್ವಾ, ಹೆಂಗ್ ಹುಷಾರಾಯ್ತು ಇದು ಅಂತಂದು ಅಂತ ಅದ್ಭುತವಾದಂತ ಪವಾಡವನ್ನು ಮಾಡಿದಾರಲ್ಲ ರಾಯರು. ಖಂಡಿತ ಮಾಡ್ಯಾರಿಪ್ಪ, ಯಾಕಂದ್ರೆ ಈಗ ಅವ್ರಿಗೆ ಸಣ್ಣ ಮಗು ಮಕ್ಕಳದ ಇಬ್ರು. ರಾಯರ್ ಬಿಡ್ಕೊಳೋದು ಒಂದೇ, ನೀವು ಆಸ್ತಿ ಅಂತಸ್ತು ಬೇಡ, ಅವ್ರ ಆರೋಗ್ಯವನ್ನು ಕಾಪಾಡಪ್ಪ ಅಂತ ಅಷ್ಟೇ ಕೇಳ್ಕೊಂಡಿದ್ದೆ. ಅಲ್ಲಿ ಹೋಗಿ ಅವರು ಗಂಡ ಹೆಂಡತಿ ಮಕ್ಕಳು 3 ಮಂದಿ 4 ಮಂದಿ ಹೋಗಿ ಅಲ್ಲಿ ಹೋಗಿ ತಾವು 3 ದಿವಸ ಸೇವೆ ಮಾಡಿ ಮಾಡ್ಬೇಕು. ಅಷ್ಟು ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಏನಿಲ್ಲ, ಇವತ್ತು ರಿಟರ್ನ್ ನನಗೆ ಕರೆ ಮಾಡಿ ನೀವು ಹೇಳ್ಕೊಟ್ಟಂತ 9 ವಾರ ರಥದಿಂದ ನಮ್ಮ ಅಣ್ಣನಿಗೆ 2 ಕಿಡ್ನಿ ಹುಷಾರಾಗಿದೆ ಅಂತ ರಿಟರ್ನ್ ಕರೆ ಮಾಡಿ ಹೇಳ್ತಿರಲ್ಲ, ಅದರಂತ ಸಂತೋಷ ಏನ್ ಬೇಕು ನನಗೆ. ಅದೇ ನನಗೆ ಒಂದು ಆಸ್ತಿ ಕೊಟ್ಟಂಗೆ, ನೀವು ಕೋಟಿ ಆಸ್ತಿ ಕೊಟ್ಟಂಗೆ ನನಗೆ ನೀವು ಮತ್ತೆ ರಿಟರ್ನ್ ಕರೆ ಮಾಡಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತೀರಲ್ವಾ. ನಿಮಗೆ ಬೆಲೆ ಕಟ್ಟಕ್ ಆಗಂಗಿಲ್ರಿ, ಯಾಕಂದ್ರೆ ರಾಯರು ಎಷ್ಟಿದಾರೋ ಅಷ್ಟು ನಿಮಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಸ್ವಾರ್ಥಗೇಡಿ ಜೀವನ ಇದ್ದೀನಿ, ಎಲ್ಲರೂ ಸ್ವಾರ್ಥ ಬದುಕ್ತಾ ಇದಾರೆ. ನೀವು ಎಲ್ಲರಿಗೂ ಚಲೋದ ಬಯಸ್ತಾರಲ್ಲ, ಅದಕ್ಕಿಂತ ಹೆಚ್ಚಿನ ನಿನ್ನೆ ಎಲ್ಲರಿಗೂ ಹಾರೈಸೋದ ಒಂದು ದೊಡ್ಡ ಖುಷಿ. ನಮ್ಮದೇನಿಲ್ಲ, ಅದ್ಭುತವಾಗಿದ್ದೀನಿ. ನನ್ನ ಬಗ್ಗೆ ಏನ್ ಚಿಂತೆ ಮಾಡ್ಬೇಡಿ, ನಾವು ಹೆಂಗೋ ಒಂದು ಹೋಗ್ತೀವಿ. ಒಟ್ನಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಬೇಕು, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು. ಇನ್ನು 86 ವರ್ಷ ಇರ್ತೀನಿ, 86 ವರ್ಷ ನನ್ನ ಜೀವ ಇರೋದು. 86 ವರ್ಷ ಮುಗಿದು 1 ಸೆಕೆಂಡ್ ಕೂಡ ಈ ಭೂಮಿ ಮೇಲೆ ಬದುಕಲ್ಲ. ಮತ್ತೆ ರಿಟರ್ನ್ ನಾನು ಮತ್ತೆ ಹುಟ್ಟಿ ಬರ್ತೀನಿ, ಅದು ಆಲದ ಮರವಾಗಿ ಹುಟ್ತೀನಿ. 300-400 ವರ್ಷ ಬದುಕ್ತೀನಿ. ಅವಾಗ ಜನಗಳಿಗೆ ನೆರಳಾಗಿ ನಿಂತ್ಕೊಂತೀನಿ ಮುಂದಿನ ಜನ್ಮಾನದಲ್ಲಿ. ಖಂಡಿತ ಸ್ವಾಮಿ, ಆಶೀರ್ವಾದ. ನಿಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ಬಹಳ ಖುಷಿ ಆಯ್ತು. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇರುವಂತವ್ರು ನೋಡಿ, ಕಿಡ್ನಿ 2 ಕಿಡ್ನಿ ಇಲ್ಲ ಅಂತ ಹೇಳಿದಂತ ಡಾಕ್ಟರ್ಗೆ ಶಾಕ್ ಆಗಿದೆ. ಇಂತಿಂತ ಅದ್ಭುತವಾದಂತ ಪವಾಡಗಳನ್ನು ಮಾಡ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇದೇ ರೀತಿಯಾಗಿ ಪ್ರತಿನಿತ್ಯನೂ ಒಂದೊಂದು ಪವಾಡಗಳನ್ನು ತಗೊಂಡು ನಿಮ್ಮ ಮುಂದ್ಗಡೆ ಬರುತ್ತಾ ಇರ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ.